ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಕಲಬುರಗಿಯಿಂದ ಅಪ್ಪನ ಕೆರೆ ಆವರಣದಲ್ಲಿ ಅಕ್ರಮ, ಲೇಕ್ ವ್ಯೂ ಫುಡ್ ಕೋರ್ಟ್, ಜಿಲ್ಲಾಧಿಕಾರಿಗೆ ದೂರು. ಒಂದು ವಾರದೊಳಗೆ ತೆರವು ಇಲ್ಲದಿದ್ದರೆ ಭಾರೀ ಪ್ರತಿಭಟನೆ. ಎಚ್ಚರಿಕೆ. ದಿನಾಂಕ 30 ಜನವರಿ 2026 ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಎದುರುಗಡೆ ಇರುವ ಶ್ರೀ ಶರಣಬಸವೇಶ್ವರ ಅಪ್ಪನ ಕೆರೆ ಆವರಣದಲ್ಲಿ ಅಕ್ರಮವಾಗಿ ಲೇಕ್ ವ್ಯೂ ಫುಡ್ ಕೋರ್ಟ್ ಎಂಬ ಹೆಸರಿನ ಹೋಟೆಲ್ ನಿರ್ಮಾಣ ಮಾಡಿರುವುದನ್ನು ವಿರೋಧಿಸಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ದೂರು ಪತ್ರ ಸಲ್ಲಿಸಲಾಗಿದೆ. ಅಪ್ಪನ ಕೆರೆ ಸಾರ್ವಜನಿಕರಿಗಾಗಿ ನಿರ್ಮಿತವಾದ ಪವಿತ್ರ ಜಲಾಶಯವಾಗಿದ್ದು, ಕೆರೆಯ ಸುತ್ತಮುತ್ತ ಸಾರ್ವಜನಿಕರಿಗೆ ಅನುಕೂಲವಾಗುವ ಬೋಟಿಂಗ್ ವ್ಯವಸ್ಥೆ, ವಿಶ್ರಾಂತಿ ಮತ್ತು ಪರಿಸರ ಸಂರಕ್ಷಣೆಯ ವ್ಯವಸ್ಥೆ ಮಾಡಬೇಕಾದ ಸ್ಥಳದಲ್ಲಿ ಖಾಸಗಿ ವಾಣಿಜ್ಯ ಉದ್ದೇಶಕ್ಕಾಗಿ ತಿಂಡಿ ತಿನಿಸುಗಳ ಮಳಿಗೆ ಸ್ಥಾಪಿಸಿರುವುದು ಖಂಡನೀಯ ಎಂದು ಸಂಘಟನೆ ಆರೋಪಿಸಿದೆ. ಇಂತಹ ಅಕ್ರಮ ಮಳಿಗೆಗಳಿಂದ ಕೆರೆಯ ಪರಿಸರ ಸಂಪೂರ್ಣ ಹಾಳಾಗುವ ಅಪಾಯವಿದ್ದು, ಸಾರ್ವಜನಿಕರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಎಂದು ತಿಳಿಸಿದೆ. ಇದಲ್ಲದೆ ಅಪ್ಪನ ಕೆರೆ ಆವರಣದಲ್ಲೇ ಬೌದ್ಧಿಸತ್ವ ಬಾಬಾಸಾಹೇಬ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿತವಾಗಿದ್ದು, ಅದರ ಪಕ್ಕದಲ್ಲಿರುವ ಸಭಾಂಗಣಕ್ಕೆ ಸಮೀಪದ ಖಾಲಿ ಜಾಗವನ್ನು ಸಾರ್ವಜನಿಕ ಕಾರ್ಯಕ್ರಮಗಳು, ಸಂವಿಧಾನ ಜಾಗೃತಿ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಬಳಸಬೇಕು. ಆದರೆ ಇಂತಹ ಪವಿತ್ರ ಮತ್ತು ಸಂವಿಧಾನಾತ್ಮಕ ಮಹತ್ವದ ಸ್ಥಳದ ಸುತ್ತಮುತ್ತ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡುತ್ತಿರುವುದು ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗಿದೆ. ಈ ಹಿಂದೆ ಅಪ್ಪನ ಕೆರೆಯ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಕೈಗೊಳ್ಳಲಾಗಿದ್ದರೂ, ಈಗ ಅಕ್ರಮವಾಗಿ ಹೋಟೆಲ್ ನಿರ್ಮಾಣವಾಗಿರುವುದು ಕೆರೆಯ ಅತಿಕ್ರಮಣಕ್ಕೆ ಸಮಾನವಾಗಿದ್ದು, ಈ ಕುರಿತು ಸಂಬಂಧಿಸಿದ ಇಲಾಖೆಗಳು ಮತ್ತು ಉಸ್ತುವಾರಿ ಸಚಿವರು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಹಿಂದೂ ಜಾಗೃತಿ ಸೇನೆ ಆಕ್ರೋಶ ವ್ಯಕ್ತಪಡಿಸಿದೆ. ದೂರು ಪತ್ರದಲ್ಲಿ 1 ವಾರದೊಳಗೆ ಅಪ್ಪನ ಕೆರೆಯ ಸುತ್ತಮುತ್ತಲಿನ ಎಲ್ಲ ಅಕ್ರಮ ಮಳಿಗೆಗಳನ್ನು ತೆರವುಗೊಳಿಸಬೇಕು ಹಾಗೂ ಲೇಕ್ ವ್ಯೂ ಫುಡ್ ಕೋರ್ಟ್ ಗೆ ನೀಡಿರುವ ಅನುಮತಿಯ ಕೆರೆಯೊಳಗೆ ಹೋಟೆಲ್ ಅಧಿಕಾರಿಗಳ ಜೊತೆ ಕೈಜೋಡಣೆ. ಅಪ್ಪ ಕೆರೆ ಅಕ್ರಮ ಸ್ಫೋಟ, ಪಾಲಿಕೆ ಕಚೇರಿ ಎದುರೇ ಕಾನೂನು ಹತ್ಯೆ. ಅಪ್ಪ ಕೆರೆ ಒಳಗೆ ಅಕ್ರಮ ಹೋಟೆಲ್, ಆಡಳಿತ ಮೌನ. ಸಾರ್ವಜನಿಕ ಕೆರೆ ಲೂಟಿ ಪ್ರಕರಣ, ಲೇಕ್ ವ್ಯೂ ಕೋರ್ಟ್ ಅಕ್ರಮಕ್ಕೆ ಅಧಿಕಾರಿಗಳ ರಕ್ಷಣೆ. ಕೆರೆಯನ್ನೇ ಮಾರಾಟ ಮಾಡಲಾಗಿದೆಯೇ? ಅಪ್ಪ ಕೆರೆ ಅತಿಕ್ರಮಣದ ಹಿಂದೆ ಯಾರು? ಪರಿಸರ ಸಂಹಾರಕ್ಕೆ ಸರ್ಕಾರಿ ಮುದ್ರೆ. ಅಪ್ಪ ಕೆರೆ ಅಕ್ರಮ ಹೋಟೆಲ್ ವಿರುದ್ಧ ಆಕ್ರೋಶ. ಕಾನೂನು ಕಣ್ಣು ಮುಚ್ಚಿದರೆ ಕೆರೆ ಉಳಿಯುತ್ತದೆಯಾ? ಅಪ್ಪ ಕೆರೆ ಅಕ್ರಮಕ್ಕೆ ಭಾರೀ ವಿರೋಧ. ಅಧಿಕಾರಿಗಳ ಮೌನವೇ ಸಾಕ್ಷ್ಯವೇ? ಅಪ್ಪ ಕೆರೆ ಅಕ್ರಮ ಕಟ್ಟಡ ಪ್ರಕರಣ ಸಿಡಿತ. ಸಾರ್ವಜನಿಕ ಆಸ್ತಿ ನಾಶಕ್ಕೆ ಆಡಳಿತವೇ ಹೊಣೆ. ಅಪ್ಪ ಕೆರೆ ಅಕ್ರಮ ವಿವಾದ ತೀವ್ರ. ವಿವರಗಳನ್ನು ಲಿಖಿತವಾಗಿ ನೀಡಬೇಕು ಎಂದು ಆಗ್ರಹಿಸಲಾಗಿದೆ. ಇಲ್ಲದಿದ್ದರೆ ಕಲಬುರಗಿಯ ಹಿಂದೂ ಪರ, ಕನ್ನಡ ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರ ನೇತೃತ್ವದಲ್ಲಿ ಜಗತ್ ವೃತ್ತದಲ್ಲಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ದಕ್ಷಿಣ ವಲಯ ಅಧ್ಯಕ್ಷ ರಾಜು ವಾಗ್ದಾರೆ, ಯುವ ಮುಖಂಡರಾದ ಸಂಗಮೇಶ ಕಾಳನೂರ, ಮಹೇಶ ದಿವಟಗಿ, ಆಕಾಶ ನಾಟೇಕರ್, ರಘುವೀರ ಸಿಂಗ್, ಪ್ರಶಾಂತ ಸೀರೂರ, ಸಾಯಿಕುಮಾರ ಹಾಗೂ ಶರಣು ಸೀರೂರ ಉಪಸ್ಥಿತರಿದ್ದರು.